ಶ್ರೀಲಲಿತಾ ಮಹಾತ್ರಿಪುರ ಸುಂದರಿಯೇ ನಮಃ. ಗೆಳೆಯರೇ, ನಾವು ಈ ಹಿಂದಿನ ಕಂತಿನಲ್ಲಿ ಲಲಿತಾ ಸಹಸ್ರನಾಮದ 23ನೇ ಶ್ಲೋಕದವರೆಗೂ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಈಗ 24ನೇ ಶ್ಲೋಕಕ್ಕೆ ಹೋಗೋಣ ಬನ್ನಿ. 24ನೇ ಶ್ಲೋಕವನ್ನು ಒಂದ್ ಸಾರ್ತಿ ಓದ್ತೀನಿ. ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಈ ಶ್ಲೋಕದಲ್ಲಿ ಎರಡೇ ಹೆಸರು. ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ ಅಂತ ಒಂದ್ ಹೆಸರು, ಭಂಡಾಸುರವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಅನ್ನೋದು ಇನ್ನೊಂದು ಹೆಸರು. ಈಗ ಬನ್ನಿ, ಇದು ಲಲಿತಾ ಸಹಸ್ರನಾಮದ 65ನೇ ನಾಮ. ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ ಅಂದ್ರೆ ದೇವರ್ಷಿಗಳ ಸಮುದಾಯದಿಂದ ಹೊಗಳಿಸಿಕೊಳ್ಳುತ್ತಿರುವಂಥ ಆತ್ಮವೈಭವವನ್ನು ಉಳ್ಳವಳು. ದೇವಿಯ ವಿಶ್ವರೂಪ ಅದು. ಆ ವಿಶ್ವರೂಪವೇ ಒಂದು ಅನಂತವಾದ ಶಕ್ತಿಯುತವಾದ ಆತ್ಮ. ಈ ದೇವಿ ಇರುವ ಚೈತನ್ಯ ಒಂದೇ. ಇರುವ ಚೈತನ್ಯ, ಈ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡದಲ್ಲಿ ಇರುವ ಚೈತನ್ಯ ಒಂದೇ. ಅದು ಯಾವುದೇ ರೂಪದಲ್ಲಿರ್ಬೋದು, ಒಬ್ಬೊಬ್ಬರ ಭಾವನೆಗೆ ತಕ್ಕಂತೆ ಭಿನ್ನ ಭಿನ್ನವಾಗಿ ಕಾಣಿಸ್ಬೋದು. ಆದರೆ ಆತ್ಮ ಚೈತನ್ಯದ ವೈಭವವನ್ನೇ ಒಂದೇ ಒಂದಿರೋದು. ಅದೇ ದೇವಾದಿ ದೇವತೆಗಳೆಲ್ಲರೂ, ಋಷಿಮುನಿಗಳೆಲ್ಲರೂ ಪ್ರಾರ್ಥನೆ ಮಾಡುವಂತ ಒಂದೇ ಆತ್ಮ, ಅದು ದೇವಿ ಆತ್ಮ ಅಂತ ನಾವು ತಿಳ್ಕೊಳ್ಬೇಕು. ಶಾಸ್ತ್ರಗಳಲ್ಲಿ ಋಷಿ, ಮುನಿ, ಬ್ರಹ್ಮರ್ಷಿ, ಸಾಧು, ಸಂತ, ಯತಿ, ಯೋಗಿ, ಸನ್ಯಾಸಿ, ಅವಧೂತ ಹೀಗೆಲ್ಲ ಅನೇಕ ಹೆಸರುಗಳು ಅವರವರ ಸಾಧನೆಗೆ ತಕ್ಕಂತೆ ಅವರಿಗೆ ಸಿಕ್ಕಿರುತ್ತೆ. ಈ ಆಧ್ಯಾತ್ಮ ಸಾಧನೆ ಮಾಡೋರಿಗೆ ಬೇರೆ ಬೇರೆ ರೀತಿ ಹೆಸರುಗಳು ಸಿಕ್ಕಿರುತ್ತೆ. ಅದು ಹೇಗೆ ಅಂದ್ರೆ, ಋಷಿ ಅಂತ ಹೇಳಿದ್ರೆ ಈ ಮಂತ್ರಗಳನ್ನೆಲ್ಲ ಕಲ್ತ್ಕೊಂಡು, ಶ್ಲೋಕಗಳು, ವೇದಗಳು, ಮಂತ್ರಗಳೆಲ್ಲ ಕಲ್ತ್ಕೊಂಡು ಅದನ್ನ ತಾನು ಅಭ್ಯಾಸ ಮಾಡ್ತಾ ಮತ್ತು ಮುಂದಿನ ಪೀಳಿಗೆಯವರಿಗೆ ಅದನ್ನ ಕಲಿಸುವಂತ ಕೆಲಸ ಮಾಡ್ತಾ ಇರ್ತಾರೆ. ಗುರುಕುಲಗಳು ಅಂತ ಕಾಡಿನ ಮಧ್ಯೆ ಒಂದು ಗುರುಕುಲಗಳನ್ನ ಸ್ಥಾಪಿಸ್ಕೊಂಡು, ಆಶ್ರಮಗಳನ್ನ ಸ್ಥಾಪಿಸ್ಕೊಂಡು ಅಲ್ಲಿ ಬೇರೆ ಮುಂದಿನ ಪೀಳಿಗೆಯವರಿಗೆ ಅಂದ್ರೆ ಮಕ್ಕಳಿಗೆ ಎಲ್ಲ ಕಲಿಸ್ತಾ ಇರ್ತಾರೆ. ಅವರನ್ನ ಋಷಿ ಅಂತ ಹೇಳ್ತಾರೆ. ಮಹರ್ಷಿ ಅಂದ್ರೆ ಈ ಕೆಲಸವನ್ನು ಮಾಡುವಂತ ಋಷಿಗಳು ಧ್ಯಾನ ತಪಸ್ಸು ಮಾಡ್ತಾನೇ ಇರ್ತಾರೆ. ಹಾಗೆ ಮಾಡ್ತಾ ಮಾಡ್ತಾ ದೈವಿಕ ಶಕ್ತಿಗಳನ್ನು ಗಳಿಸಿದವರು ಮಹರ್ಷಿ ಅಂತ ಆಗ್ತಾರೆ. ರಾಜರ್ಷಿ ಅಂದ್ರೆ ಇದೇ ರೀತಿ ಎಲ್ಲ ವೇದ ಮಂತ್ರಗಳನ್ನು ಎಲ್ಲ ಕಲ್ತ್ಕೊಂಡು, ಶ್ಲೋಕಗಳು, ಇದೆಲ್ಲ ಗ್ರಂಥಗಳು ಎಲ್ಲ ವ್ಯಾಸಂಗ ಮಾಡಿಕೊಂಡು ಅವರು ಸಾಧನೆ ಮಾಡ್ತಿರ್ತಾರೆ, ಆಧ್ಯಾತ್ಮ ಸಾಧನೆ. ಆದ್ರೆ ರಾಜರೂ ಆಗಿರ್ತಾರೆ. ರಾಜರು ಆಗಿ ಋಷಿಗಳು ಆಗಿರೋರ್ನ ರಾಜರ್ಷಿ ಅಂತಾರೆ. ಬ್ರಹ್ಮರ್ಷಿ ಅಂದ್ರೆ ಪರಮದೃಷ್ಟಿ ಸಿದ್ಧಿಸಿಕೊಂಡವರು, ಅಂದ್ರೆ ಬ್ರಹ್ಮ ವಿದ್ಯೆಯನ್ನು ಸಿದ್ಧಿಸಿಕೊಂಡವರು ಅಂತ. ಮುನಿ ಅಂದ್ರೆ ಮೌನವನ್ನು ಆಚರಿಸುವವರು, ವೈದಿಕ ಸಂಸ್ಕಾರಗಳನ್ನು ಪಾಲಿಸುವವರು ಮುನಿ ಅಂತ ಆಗ್ತಾರೆ. ಸಾಧು ಅಂದ್ರೆ ಸಂಭಾವಿತ ವ್ಯಕ್ತಿ, ಒಳ್ಳೆಯವರು ಅಂತ. ತುಂಬಾ ಸಾಧು ಅಂದ್ರೆ ತುಂಬಾ ಒಳ್ಳೆಯವರು ಅಂತ. ಅರಿಷಡ್ ವರ್ಗಗಳನ್ನು ನಿಗ್ರಹಿಸಿಕೊಂಡಿರ್ತಾರೆ. ಒಳ್ಳೆಯ ಆಚಾರ ವಿಚಾರಗಳನ್ನಿದ್ದವರನ್ನ ಸಾಧು ಅಂತ ಹೇಳ್ತಾರೆ. ಸಂತ ಅಂದ್ರೆ ಶಾಂತ ಸ್ವಭಾವ ಇರುವಂತವ್ರು. ಜಗತ್ತು ಮತ್ತು ಆಧ್ಯಾತ್ಮಿಕತೆಯ ನಡುವೆ ಒಂದು ಸಮತೋಲನ ಸಾಧಿಸ್ತಾರೆ. ಇವರು ಸಂಸಾರಿಗಳೇ ಆಗಿರ್ತಾರೆ, ಮದುವೆ ಮಕ್ಕಳು ಅಂತ ಎಲ್ಲ ಕಟ್ಕೊಂಡು ಇರ್ತಾರೆ. ಅದೇ ರೀತಿ ಆಧ್ಯಾತ್ಮಿಕ ಸಾಧನೆನೂ ಮಾಡ್ತಾ ಇರ್ತಾರೆ. ಇವರು ಸಾಮಾನ್ಯ ಜನರು ಎಲ್ಲರಿಗಿಂತ ಒಂದು ಹಂತ ಹೆಚ್ಚಿನಲ್ಲಿರ್ತಾರೆ. ಅವರನ್ನ ಸಂತರು ಅಂತ ಹೇಳ್ತಾರೆ. ಯತಿ ಅಂದ್ರೆ ದಂಡಧಾರಿಗಳಾಗಿ ಸಂಸಾರವನ್ನು, ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ಅಧ್ಯಾತ್ಮ ಸಾಧನೆ ಮಾಡ್ತಾ ಇರ್ತಾರಲ್ಲ, ಅವರನ್ನ ಯತಿ ಅಂತಾರೆ. ಯೋಗಿ ಅಂದ್ರೆ ಚಿತ್ತವೃತ್ತಿ ನಿರ್ಹೋದಿಗಳು. ಅವರ ಮನಸ್ಸಿನಲ್ಲಿ ಏನೇ ಬರುತ್ತೆ, ಅದು ಏನೇನೋ ಬರುತ್ತೆ ಮನುಷ್ಯನಾದವನಿಗೆ, ಎಲ್ಲವನ್ನು ಆ ನಿರೋಧ ಮಾಡಿ ಭಗವಂತನನ್ನೇ ಬಗ್ಗೆನೇ ಯಾವಾಗ್ಲೂ ಚಿಂತನೆ ಮಾಡ್ತಾ ಇರೋರನ್ನ ಯೋಗಿ ಅಂತಾರೆ. ಹೀಗೆ ಅನೇಕ ರೀತಿಯಾದ ಗುಂಪುಗಳು ಇವೆ. ದೇವರ್ಷಿ ಅಂತ ಹೇಳಿದ್ರೆ ದೇವರೂ ಆಗಿರ್ತಾರೆ, ಋಷಿನೂ ಆಗಿರ್ತಾರೆ. ದೇವತೆಗಳಲ್ಲಿ ಋಷಿ ಧರ್ಮ ಪಾಲನೆ ಮಾಡುವವರು ಅಂತ. ಸಂಘಾತ ಅಂದ್ರೆ ಸಮುದಾಯ ಅಂತಾನೂ ಅರ್ಥ ಬರುತ್ತೆ, ನರಕ ಅಂತಾನೂ ಅರ್ಥ ಬರುತ್ತೆ. ಜೋರಾಗಿ ಹೊಡೆಯೋದು, ಒಂದು ಬಡಿಯೋದು ಅಂತಾರಲ್ಲ, ಅದು ಸಹ ಸಂಘಾತ ಅಂತ ಹೇಳ್ತಾರೆ. ಯಾರು ಈ ಋಷಿ
ಗಣ ಸಂಘಾತ, ಇದರಲ್ಲಿ ಏನಿದೆ ಹೆಸರಿನಲ್ಲಿ? ದೇವರ್ಷಿ ಗಣ ಸಂಘಾತ. ಈ ದೇವರುಗಳು ಋಷಿಗಳು ಎಲ್ಲ ಗಣಗಳು ಸೇರಿ ಸಂಘಾತ ಅಂತ ಹೇಳಿದ್ರೆ ಒಂದು ಸಮುದಾಯ ಮಾಡಿಕೊಂಡು ಆ ಸಮುದಾಯದಲ್ಲಿರುವವರೆಲ್ಲರೂ ದೇವಿಯನ್ನ ಹೊಗಳ್ತಾ ಇರ್ತಾರೆ. ಸ್ತೂಯಮಾನಾತ್ಮ ವೈಭವ, ಅವರಿಂದ ಹೊಗಳಿಸ್ಕೊಳ್ತಾ ಇರುವಂತ ಒಂದು ಆತ್ಮದ ವೈಭವವನ್ನು ಹೊಂದಿರೋಳು ದೇವಿ. ಈ ರೀತಿ ಯಾರು ಎಲ್ಲರೂ ಹೊಗಳಿಸ್ತಾ ಇರ್ತಾರೆ. ದೇವತೆಗಳು ಸಹ ಯಾಕೆ ಜಗನ್ಮಾತೆಯನ್ನ ಅಷ್ಟೊಂದು ಪ್ರಾರ್ಥನೆ ಮಾಡ್ತಾರೆ? ಅವರು ಸಹ ಮನುಷ್ಯರಿಗಿಂತ ಅವರು ಒಂದು ಉನ್ನತವಾದ ಸ್ಥಾನದಲ್ಲಿದ್ದಾರೆ. ಆದ್ರೆ ಅವರೂ ಸಹ ಅಕಸ್ಮಾತ್ ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಿದ್ರೆ ಅವರಿಗೂ ನರಕ ದರ್ಶನ ಆಗುವಂತ ಸಂಭವ ಇರುತ್ತೆ. ಆದ್ರಿಂದ ಅವರು ನರಕಕ್ಕೆ ನಮ್ಮನ್ನ ಭಾಜನರನ್ನಾಗಿಸ್ಬೇಡ, ನಮ್ಮನ್ನ ಒಳ್ಳೆ ಮಾರ್ಗದಲ್ಲೇ ಇಡು, ನಮ್ಮಂದ ಒಳ್ಳೆ ಕೆಲಸನೇ ಮಾಡಿಸು ಅಂತ ದೇವಿನ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ. ಈಗ ಸಂಘಾತ, ರಾಕ್ಷಸರಾದವ್ರು ಏನಂದ್ರೆ ಅವ್ರು ಒಳ್ಳೇದ್ ಮಾಡೋದು ಅಂತ ಇಲ್ವೇ ಇಲ್ಲ, ಯಾವಾಗ್ಲೂ ಅವರು ದುರ್ನಡತೇನೆ, ಎಲ್ಲರಿಗೂ ಕಷ್ಟ ಕೊಡದೆ ಅವ್ರಿಗೆ ಕೆಲಸ. ಅವರಿಗೆ ಸಂಘಾತ ಮಾಡ್ತಾಳೆ ದೇವಿ, ಅವರನ್ನ ಬಡಿತಾಳೆ, ಅವರನ್ನ ಸಂಹಾರ ಮಾಡ್ತಾಳೆ. ಈ ರೀತಿ ಮರ್ದನ ಮಾಡುವುದನ್ನು ಸಹ ಮಾಡ್ತಾ ಇರ್ತಾಳೆ ದೇವಿ. ಈಗ ನಾವು ದೇವ ಕಾರ್ಯ ಸಮುದ್ಯತ ಅನ್ನುವಂತ ಹೆಸರನ್ನ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ದೇವರ ಕೆಲ್ಸಕ್ಕೋಸ್ಕರ ಪ್ರಕಟಲಾದವಳು ಲಲಿತಾದೇವಿ. ಅವಳು ದುಷ್ಟರ ಸಂಹಾರ, ದಾನವರ ಸಂಹಾರ ಮಾಡ್ತಾಳೆ. ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಅಂತಾನೆ ಅವಳು ಬಂದಿದ್ದು ಅಂತ ಅನ್ನೋದನ್ನ ನಾವು ನೆನಪು ಮಾಡ್ಕೊಂಡು ಅದರಿಂದ ಎಲ್ಲರೂ ಅವಳನ್ನ ಹೊಗಳ್ತಾರೆ. ಆತ್ಮ ವೈಭವ ಅಂತ ಹೇಳಿದ್ರೆ ಎಲ್ಲರ ಒಳಗೂ ಜಗನ್ಮಾತೆ ಇದ್ದಾಳೆ. ಆತ್ಮ ಅನ್ನೋದು ಎಲ್ಲರಲ್ಲೂ ಇದೆ. ಲಲಿತಾದೇವಿ ಎಲ್ಲರ ಒಳಗೂ ಹೊರಗೂ ಎಲ್ಲರಲ್ಲೂ ಆತ್ಮರೂಪದಿಂದ ಇದ್ದಾಳೆ. ಸಕಲ ಚರಾಚರಗಳು ಜೀವ ಇರ್ಬೋದು, ಜೀವ ಇಲ್ಲದೆ ಇರ್ಬೋದು, ಎಲ್ಲರಲ್ಲೂ ದೇವರು ಅಂದ್ರೆ ಲಲಿತಾದೇವಿ ಇದ್ದಾಳೆ. ಇಲ್ಲಿ ನಾವು ಬಸವಣ್ಣನವರ ಒಂದು ವಚನ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನ ನೆನಪು ಮಾಡ್ಕೊಳ್ಬೇಕು. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ ಅಂತ ಹೇಳ್ಕೊಂಡು ಮುಂದಕ್ಕೆ ಹೇಳ್ತಾರೆ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತಾರೆ. ಇದನ್ನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ದೇಹವೇ ಒಂದು ದೇವಾಲಯ ಆಗಿದೆ ಅಂತ ಅವರು ಹೇಳ್ತಾರೆ. ಆ ರೀತಿ ನಾವು ದೇಹವನ್ನೇ ದೇವಾಲಯ ಅಂತ ತಿಳ್ಕೊಂಡು ನಾವು ನಮ್ಮ ದೇಹವನ್ನು ಕಾಪಾಡಿಕೊಳ್ಬೇಕು. ದೇವಾಲಯನ ನಾವು ಸ್ವಚ್ಛವಾಗಿಟ್ಕೊಳ್ಬೇಕಲ್ವಾ? ಪೂಜೆ ಮಾಡ್ಬೇಕು ದೇವರಿಗೆ ಅಂತ ಹೇಳಿದ್ರೆ ದೇವಾಲಯನ ಸ್ವಚ್ಛವಾಗಿಟ್ಕೊಳ್ಬೇಕು. ಅದೇ ರೀತಿ ನಮ್ಮ ದೇಹನ ನಾವು ಸ್ವಚ್ಛವಾಗಿ, ಶುದ್ಧವಾಗಿ, ಆರೋಗ್ಯಕರವಾಗಿ ಇಟ್ಕೊಳ್ಬೇಕು. ಅದಕ್ಕೇನ್ ಮಾಡ್ಬೇಕು? ಮಿತಾಹಾರ, ಸಾತ್ವಿಕ ಆಹಾರ, ಯೋಗಾಸನ, ವ್ಯಾಯಾಮ, ಜಪ, ತಪ, ಒಳ್ಳೆ ಆಲೋಚನೆಗಳು, ಈ ರೀತಿ ಸನ್ಮಾರ್ಗದಲ್ಲಿದ್ರೆ ನಮ್ಮ ದೇಹ ಆರೋಗ್ಯ ಚೆನ್ನಾಗಿರುತ್ತೆ. ದೇಹ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರೋಕ್ಕಾಗತ್ತೆ. ಆ ದೇಹದೊಳಗಿರೋ ಜೀವ ಏನಿದೆ, ಆ ಜೀವನೇ ದೇವರು, ದೇವಿ ಅಂತ ನಾವು ಭಾವಿಸ್ಕೊಂಡು ಪೂಜೆ ಮಾಡಬೇಕು. ನಮ್ಮ ಒಳಗಿರೋ ದೇವರನ್ನ ನೆನೆಸ್ಕೊಂಡು ಸದಾ ಕಾಲ ನಾವು ದೇವರ ಧ್ಯಾನ ಮಾಡ್ತಾ ಇದ್ರೆ ಅದೇ ನಿಜವಾದ ಪೂಜೆ ಆಗುತ್ತೆ. ಈಗ ಉಪನಿಷತ್ತುಗಳಲ್ಲಿ ಹೇಳಿದರೆ ದೇಹೋ ದೇವಾಲಯೋ ಪ್ರೋಕ್ತೋ ಅಂದ್ರೆ ದೇಹವನ್ನು ದೇವಾಲಯ ಎಂದು ಭಾವಿಸಿಕೊಂಡು ಜೀವೋ ಬ್ರಹ್ಮೈವ ನಾಪರಹ, ಅದರಲ್ಲಿ ಆ ದೇಹದೊಳ್ಳಿರುವ ಜೀವನೇ ಬ್ರಹ್ಮ, ಬ್ರಹ್ಮ ಅಂದ್ರೆ ದೇವರು, ಬ್ರಹ್ಮೈವ ನಾಪರಹ, ಬೇರೆ ಇನ್ಯಾರು ಅಲ್ಲ, ಅಲ್ಲಿ ಆ ಜೀವನೇ ದೇವರು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಈ ಶರೀರವೇ ಇದು ಒಂದು ಮಾಧ್ಯಮ, ಧರ್ಮ ಮಾಡೋದಕ್ಕೆ, ಧರ್ಮ ಕಾರ್ಯ ಮಾಡೋದಕ್ಕೆ ಇದು ಒಂದು ಮಾಧ್ಯಮ. ಈ ಶರೀರವೇ ಇಲ್ಲದೆ ಇದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಒಳ್ಳೆ ಕೆಲಸ ಮಾಡ್ಬೇಕು, ಧರ್ಮ ಕಾರ್ಯ ಮಾಡ್ಬೇಕು ಅಂದ್ರೆ ಶರೀರ ಇರ್ಬೇಕು, ಶರೀರ ಆರೋಗ್ಯವಾಗಿರ್ಬೇಕು. ನಮ್ಗೆ ಹೇಳಕ್ಕಾಗದೆ ಒಂದ್ ಕಡೆ ಮಲಗಿದ್ರೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಆದ್ರಿಂದ ಶರೀರವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು. ಇಷ್ಟೆಲ್ಲ ಮಾಡಿ ಮುಂದಕ್ಕೇನು? ತ್ಯಜೇದ ಅಜ್ಞಾನ ನೈರ್ಮಾಲ್ಯಂ, ಅಜ್ಞಾನವೆಂಬ ನಿರ್ಮಾಲ್ಯವನ್ನು ತ್ಯಜಿಸಬೇಕು. ನಾವು ದೇವರ ಪೂಜೆ ಮಾಡಿದ್ಮೇಲೆ ಇವತ್ತು ಮಾರನೇ ದಿವಸ ಬೆಳಗ್ಗೆ ಎದ್ದು ಆ ಒಣಗಿದ ಹೂವು ಅದನ್ನೆಲ್ಲ ತೆಗೆದು ಹೊರಗೆ ಹಾಕ್ತೀವಿ. ಒಣಗಿದ ಹೂ ಇರ್ಬೋದು, ಅಲೆ ಉಳಿಸಿದ ಬತ್ತಿ ಇರ್ಬೋದು, ಎಲ್ಲವನ್ನು ಹೊರಗಾಕಿ ಎಲ್ಲ ಬತ್ತಿ ಎಣ್ಣೆ ಎಲ್ಲವನ್ನು ಶುದ್ಧಿ ಮಾಡಿಟ್ಕೊಂಡು ಮತ್ತೆ ಹೊಸದಾಗಿ ಪೂಜೆ ಮಾಡ್ತೀವಲ್ವಾ? ಅದೇ ರೀತಿ ನಮ್ಮ ಒಳಗೆ ತುಂಬಿರುವಂತ ಅಜ್ಞಾನ ಎನ್ನುವಂತ ಒಂದು ನಿರ್ಮಾಲ್ಯವನ್ನು ತೆಗೆದು ಹೊರಗೆ ಹಾಕಿ ಒಳ್ಳೆದನ್ನ ಮಾತ್ರ ಉಳಿಸ್ಕೊಂಡು ಪೂಜೆ ಮಾಡಬೇಕು, ಒಳಗಿರೋ ದೇವರನ್ನ ಧ್ಯಾನ ಮಾಡಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಅಷ್ಟಾದ್ಮೇಲೆ ಮುಂದಕ್ಕೇನು ಪೂಜೆ ಮಾಡೋದು? ಸೋಹಂ ಭಾವೇನ ಪೂಜಯೇತ್. ಸೋಹಂ ಅಂದ್ರೆ ಸಹ ಅಹಂ, ಅವನೇ ನಾನು, ನಾನೇ ಅವನು ಅನ್ನೋ ಭಾವನದಲ್ಲಿ, ಅಂದ್ರೆ ದೇವರು ನನ್ನೊಳಗೆ ಇದ್ದಾನೆ, ದೇವರು ಹೊರಗಡೆನೂ ಇದ್ದಾನೆ, ಒಳಗಡೆನೂ ಇದ್ದಾನೆ. ಕಣ್ಣು ಮುಚ್ಚಿ ನಮ್ಮ ದೇವರನ್ನ ನೆನಪು ಮಾಡ್ಕೊಳ್ತಾ
ಧ್ಯಾನ ಮಾಡೋದು, ಅದೇ ನಿಜವಾದ ಪೂಜೆ ಅಂದ್ರೆ ಇದೇನೆ. ಸೋಹಂ ಇದನ್ನ ನಾವು ಅಭ್ಯಾಸ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ದೇವರನ್ನ ನಾವು ಸೇರಬಹುದು. ಒಬ್ಬೊಬ್ಬರು ಒಂದೊಂದರಲ್ಲಿ ದೇವರನ್ನ ಕಾಣ್ತಾರೆ, ಯಾರು ಯಾವ್ದ್ರಲ್ಲಿ ಬೇಕಾದ್ರೂ ಕಾಣ್ಬೋದು. ವೈದಿಕರು ಅಗ್ನಿಹೋತ್ರ ಮಾಡೋರು ಅಗ್ನಿಯಲ್ಲಿ ದೇವರನ್ನ ಕಾಣ್ತಾರೆ. ಋಷಿಗಳು ಜಪ ಮಾಡುವಾಗ, ತಪಸ್ಸು ಮಾಡುವಾಗ ಹೃದಯದಲ್ಲಿ ಅವರು ದೇವರನ್ನ ಕಾಣ್ತಾರೆ. ಸಾಮಾನ್ಯರು ನಮ್ಮಂಥವ್ರು ನಿಮ್ಮಂಥವ್ರು ದೇವಸ್ಥಾನದಲ್ಲಿ ಮೂರ್ತಿಗಳಲ್ಲಿ ನಾವು ದೇವರನ್ನ ಕಾಣ್ತೀವಿ. ವಿಶಾಲವಾದ ಜ್ಞಾನವುಳ್ಳವರು ಮಹಾತ್ಮರು ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ಅನ್ನೋ ಸತ್ಯನ ಅರಿತುಕೊಂಡಿರ್ತಾರೆ. ಅವರು ಚೈತನ್ಯವೇ ಆತ್ಮ ಎಂದು ತಿಳ್ಕೊಂಡು ನಿನ್ನನ್ನು ಪೂಜೆ ಮಾಡ್ತಾರೆ ಅಂತ ನಾವು ಈ ಹೆಸರಿನಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೇವರ್ಷಿ ಗಣಸಂಘಾತ ಸೂಯಮಾನಾತ್ಮ ವೈಭವ ಅಂದ್ರೆ ಎಲ್ಲ ಕಡೆ ದೇವಿ ಇದ್ದಾಳೆ, ಅವಳನ್ನ ನೆನೆಸ್ಕೊಂಡು ಅವಳ ಆತ್ಮ ವೈಭವಯುತವಾಗಿ ಈ ಪ್ರಪಂಚವನ್ನು ತುಂಬಿಕೊಂಡಿದೆ, ಬ್ರಹ್ಮಾಂಡವನ್ನು. ಅವಳನ್ನ ನೆನೆಸ್ಕೊಂಡು ಸದಾ ಕಾಲ ನಮ್ಮ ಹೃದಯದೊಳಗೆ ಭಾವಿಸ್ಕೊಂಡು ಪೂಜೆ ಮಾಡಬೇಕು. ನಾಮ 66. ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಭಂಡಾಸುರನ ವಧೆಗೆ ಸಿದ್ಧವಾಗಿರುವಂತ ಸೇನೆಯಿಂದ ಕೂಡಿದವಳು ಅಂತ ಹೇಳ್ತಾರೆ. ದೇವತೆಗಳ ಕಾರ್ಯ ಮಾಡುವುದಕ್ಕಾಗಿಯೇ ದೇವಿ ಲಲಿತಾ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಈಗ ಮತ್ತೆ ನಾವು ಅವಳ 5ನೇ ನಾಮವಾದ ದೇವ ಕಾರ್ಯ ಸಮುದ್ಯತ ಎಂಬುದನ್ನ ನೆನ್ಪು ಮಾಡ್ಕೊಳ್ಬೇಕು. ಅವಳು ಪ್ರಕಟವಾಗಿದ್ದೇ ಭಂಡಾಸುರನ ವಧೆ ಮಾಡ್ಲಿಕ್ಕೆ ಅಂತ. ಯಾವುದಪ್ಪ ದೇವ ಕಾರ್ಯ ಅಂತ ಹೇಳಿದ್ರೆ ಭಂಡಾಸುರನ ವಧೆನೇ ದೇವ ಕಾರ್ಯ. ಈಗ ನಿಮ್ಗೆಲ್ಲ ಗೊತ್ತೇ ಇದೆ, ಆ ಮುಂಚೆನೂ ನಾನು ಹೇಳಿದ್ದೆ, ಮನ್ಮಥ ಬಂದು ಶಿವ ತಪಸ್ ಮಾಡ್ತಾ ಕೂತಿದ್ದಾಗ ಶಿವನ ತಪಸ್ಸಿನಿಂದ ಅವನನ್ನು ಹೊರಗೆಳೆಯೋದಕ್ಕೆ ಅವನು ಹೂಬಾಣ ಬಿಟ್ಟ, ಅವನನ್ನು ಎಬ್ಬಿಸ್ತಾ, ಎಲ್ಲ ಕತೆ ಹೇಳಿದ್ದೆ ಅವತ್ತೇನೆ. ಶಿವ ಏನ್ ಮಾಡ್ತಾನೆ, ನನ್ನ ತಪಸ್ಸಿಗೆ ಭಂಗ ತಂದ ಅಂತ ಮನ್ಮಥನ ತನ್ನ 3ನೇ ಕಣ್ಣು ಬಿಟ್ಟು ಭಸ್ಮ ಮಾಡ್ಬಿಡ್ತಾನೆ. ಆಗ ಎಲ್ಲರೂ ಬಂದು ಕೇಳ್ಕೊಂಡ್ರು ಅಂತ ಹೇಳಿ ಆ ಭಸ್ಮದಲ್ಲಿದ್ದ ಅವನ ಆತ್ಮವನ್ನು ಮೇಲೆ ಕರೆದು, ಇವನಿಗೆ ಶರೀರ ಶರೀರ ಇಲ್ಲದೆ ಇರುವಂತಹ ಈ ಮನ್ಮಥನ ಕರ್ಕೊಂಡು ಹೋಗು ಅಂತೇಳಿ ರತಿಗೆ ಅವನು ಮನ್ಮಥನನ್ನ ಕೊಟ್ಬಿಟ್ಟ ಶಿವ. ಆಮೇಲೆ ಆ ಬೂದಿ ಅಲ್ಲೇ ಇತ್ತು. ಶಿವನ ಹತ್ರ ಒಬ್ಬ ಗಣನಾಯಕ ಇದ್ದ, ಚಿತ್ರಕರ್ಮ ಅಂತ ಅವನ ಹೆಸರು. ಅವನೇನ್ ಮಾಡ್ದ, ಆ ಬೂದಿಯನ್ನೆಲ್ಲ ಸೇರಿಸಿ ಒಂದು ಪ್ರತಿಮೆ ಮಾಡ್ದ. ಅದರಿಂದ ಶಿವನ ದೃಷ್ಟಿ ಆ ಪ್ರತಿಮೆ ಮೇಲೆ ಬಿದ್ದ ಕೂಡ್ಲೆ ಅದಕ್ಕೆ ಜೀವ ತುಂಬಿತು. ಅವನು ಬಂದು ಎದ್ದು ನಿಂತ್ಕೊಂಡ. ಚಿತ್ರಕರ್ಮ ಏನ್ ಹೇಳ್ದ ಆ ಜೀವಿಗೆ, ನೋಡು, ಒಂದು ಸಾರ್ತಿ ನಿನ್ನನ್ನು ಶಿವ ಸುಟ್ಟು ಬೂದಿ ಮಾಡಿದಾನೆ, ಈಗ ಮತ್ತೆ ನಿನಗೆ ಜೀವ ಬಂದಿದೆ, ನೀನು ಮತ್ತೆ ಅವನ ದೃಷ್ಟಿಗೆ ಬಿದ್ದರೆ ಮತ್ತೆ ಬದುಕಲಾರ್ದಂಗೆ ಹೋಗ್ಬಿಡ್ತೀಯ. ಬೇಗ ಬೇಗ ನೀನು ಶಿವನನ್ನ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ಕೋ. ಯಾವ ಸ್ತೋತ್ರ ಮಾಡ್ಬೇಕು ಅಂತ ಹೇಳಿದ್ರೆ, ಅವನು ಶತರುದ್ರ ಪ್ರಾರ್ಥನೆ ಮಾಡ್ಕೋ, ಅದನ್ನ ಓದು ಅಂತ ಹೇಳಿದ. ಅವನು ಶತರುದ್ರ ಜಪ ಮಾಡಿದ ಆ ಜೀವಿ. ಆ ಶತರುದ್ರ ಜಪ ಮಾಡಿದ್ರಿಂದ ಶಿವನಿಗೆ ಅಷ್ಟೊತ್ತಿಗೆ ಶಿವನ ಕೋಪನೂ ಶಾಂತ ಆಯ್ತು. ಅವನು ಶಿವಂಗೆ ಪ್ರೀತಿನೂ ಆಯ್ತು ಅವನ ಮೇಲೆ. ನಿನಗೆ ಏನು ಬೇಕು ಕೇಳ್ಕೋ ಅಂತ ಹೇಳಿದ ಆ ಜೀವಿಗೆ. ಆ ಜೀವಿ ಆಗ ಹೇಳಿದ, ಶಿವ, ನಾನು ಯಾರೇ ನನ್ನೆದುರಿಗೆ ನಿಂತು ಯುದ್ಧ ಮಾಡಿದ್ರು ಅವರಲ್ಲಿರುವ ಅರ್ಧ ಶಕ್ತಿ ನನಗೆ ಬಂದ್ಬಿಡ್ಬೇಕು ಅಂತ ಹೇಳ್ತಾನೆ. ಆಗ ಶಿವ ಇನ್ನೇನು ಅಸ್ತು ಅಂತ ಹೇಳೋಕ್ ಹೊರಟ. ಆಗ ಬ್ರಹ್ಮ ಯೋಚನೆ ಮಾಡದ, ಇವನು ಶಿವನಿಗೆ ಅವನಿಗೆ ಅಷ್ಟು ವರ ಕೊಟ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿ ಭಂಡ್ 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 ಅಂತ ಹೇಳಿದ್ನಂತೆ. ಬ್ರಹ್ಮ ಭಂಡ್ ಅಂತ ಹೇಳಿದ್ರಿಂದ ಆ ಜೀವಿಗೆ ಭಂಡ ಅನ್ನೋ ಹೆಸರು ಬಂತು. ಶಿವ ಅವನ ಕೋಪ ತಣಿಯೋದಕ್ಕೆ ಮುಂಚೆ ಅವನನ್ನು ನೋಡಿ, ಅವನ ಕೋಪದ ದೃಷ್ಟಿಯಿಂದ ಅವನಿಗೆ ಜೀವ ಬಂದಿದ್ರಿಂದ ಅವನಲ್ಲಿ ಬರೀ ಅಸುರಿ ಗುಣಗಳೇ ತುಂಬಿಕೊಂಡಿತ್ತು. ಅದರಿಂದ ಅವನು ಭಂಡಾಸುರ ಅಂತ ಆದ. ಆ ಭಂಡಾಸುರ ಏನ್ ಮಾಡ್ದ, ಭಂಡ ಅಂದ್ರೆ ಲಜ್ಜೆ ಕೆಟ್ಟವನು, ಲಜ್ಜೆನೇ ಇಲ್ಲದಿರೋವನು ಅಂತ. ಅವನು ಲಜ್ಜೆ ಅನ್ನೋದನ್ನ ಬಿಟ್ಟು ಎಲ್ಲರಿಗೂ ತೊಂದರೆ ಮಾಡೋಕ್ ಶುರು ಮಾಡಿದಾಗ, ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಎಲ್ಲ ದೇವರುಗಳು ಋಷಿಮುನಿಗಳು ಸೇರಿ ಒಂದು ಯಾಗ ಮಾಡಿ, ಅಗ್ನಿಯಾಗ ಮಾಡಿ ದೇವಿನ ಕೇಳ್ಕೊಂಡ್ರು, ದಯಮಾಡಿ ಬಾ ತಾಯಿ, ಈ ಭಂಡಾಸುರನ ಸಂಹಾರ ಮಾಡು ಅಂತ. ಆದ್ರಿಂದ ದೇವಿ ಲಲಿತಾ ದೇವಿಯ ರೂಪದಲ್ಲಿ ಪ್ರಕಟವಾಗಿ ಬಂದ್ಲು. ಈಗ ಲಲಿತಾ ದೇವಿ ಬಂದಿದ್ದೇ ದೇವರ ಕೆಲಸವನ್ನು ಮಾಡೋದಕ್ಕೆ, ದೇವತೆಗಳ ಕೆಲಸ ಅದು ಭಂಡಾಸುರನ ಸಂಹಾರ ಮಾಡ್ಲಿಕ್ಕೆ. ಆದ್ರಿಂದಾಗಿ ಭಂಡಾಸುರನ ಸಂಹಾರ ಮಾಡೋದಕ್ಕೋಸ್ಕರ ಶಕ್ತಿ ಸೇನೆಯನ್ನು ಇಟ್ಟುಕೊಂಡು ಸಿದ್ಧಳಾಗಿ, ಶಕ್ತಿ ಸೇನೆ ಜೊತೆಗೆ ಸಿದ್ಧಳಾಗಿ ನಿಂತಿದ್ದಾಳೆ ದೇವಿ ಅಂತ ಈ ಹೆಸರಿನ ಅರ್ಥ. ಏನು, ಭಂಡಾಸುರ ವಧೋದ್ಯುಕ್ತ
ಶಕ್ತಿ ಸೇನಾ ಸಮನ್ವಿತ ಅಂತ. ಈಗ ಇದರ ಭಾವಾರ್ಥ ಏನಪ್ಪಾ ಅಂದ್ರೆ ಆ ರಹಸ್ಯಾರ್ಥ. ಭಂಡಾಸುರ ಅನ್ನೋದು ಯಾರು? ನಾವೇ ಆಗಿದ್ದೀವಿ. ಭಂಡಾಸುರ ನಾವೇ. ಭಂಡ ಅಂದ್ರೆ ಲಜ್ಜೆ ಇಲ್ಲದವ. ನಾವು ಸಹ ಲಜ್ಜೆಯನ್ನ ಬಿಟ್ಟವ್ರೆ. ನಾವು ಸಚ್ಚಿದಾನಂದ ಸ್ವರೂಪಿಗಳು, ಅದು ನಮಗ್ ಗೊತ್ತಿದೆ. ಆದ್ರೂ ಸಹ ಅದನ್ನ ನಮ್ಮ ನೆನಪಿನ ಮೂಲೆ ಕಳಿಸಿ ಮರ್ತು ಬಿಟ್ಟಿದೀವಿ. ನಾವು ಸಚ್ಚಿದಾನಂದ ರೂಪರು ಅನ್ನೋದನ್ನ ಮರ್ತು ಬಿಟ್ಟು ನಾವು ಈ ಪ್ರಪಂಚದ ಎಲ್ಲ ಯಾವುದು ಇಂದ್ರಿಯ ಭೋಗಗಳ ಕಡೆ ಮನಸ್ಸಿಟ್ಟು ನಾವು ಎಲ್ಲ ಕಷ್ಟಗಳನ್ನು ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ. ಅದರಿಂದ ನಾವೇ ಭಂಡಾಸುರರು ಎಲ್ಲದು. ಆ ದೇವಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಈ ದೇಹ, ಮನಸ್ಸು, ಬುದ್ಧಿ ಇದ್ಯಾವುದೂ ನಾನಲ್ಲ. ನಾನು ನಾನು ನನ್ನದು ಅನ್ನೋದು ಯಾವುದೂ ನಾನಲ್ಲ. ನಾನು ಸಚ್ಚಿದಾನಂದ ರೂಪ ಎಂಬ ಅರಿವು ಬರಬೇಕು. ಅದರಿಂದ ಈ ಅಜ್ಞಾನವನ್ನು ದೇವಿ ನಾಶ ಮಾಡಿ ನಾವು ಸಚ್ಚಿದಾನಂದ ರೂಪ ಅನ್ನೋದನ್ನ ನಮ್ಮ ಅರಿವಿಗೆ ತರ್ತಾಳೆ. ಅದು ಈ ಹೆಸರಿನ ರಹಸ್ಯಾರ್ಥ. ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಭಂಡರಾದ ನಮ್ಮ ಲಜ್ಜೆಗೇಡಿಗಳಾದ ನಮ್ಮ ಅಜ್ಞಾನವನ್ನು ವಧಿಸಿ ಅರಿವನ್ನು ನೀಡುವಂಥವಳು ದೇವಿ ಅಂತ ಇದರ ರಹಸ್ಯಾರ್ಥ. ಗೆಳೆಯರೆ, ಇಲ್ಲಿಗೆ 66 ನಾಮಗಳವರೆಗೆ ನಾವು ಬಂದಿದ್ದೇವೆ. 24ನೇ ಶ್ಲೋಕದ ಅರ್ಥ ಮುಗೀತು. ಮುಂದೆ ನಾವು 25ನೇ ಶ್ಲೋಕಕ್ಕೆ ಹೋಗೋಣ. ಅಲ್ಲಿ ದೇವಿ ಯಾವ ರೀತಿಯಲ್ಲಿ ಯಾವ ಯಾವ ಶಕ್ತಿಗಳನ್ನು ಎಲ್ಲೆಲ್ಲಿ ನಿಲ್ಲಿಸಿದ್ಲು, ಯಾವ ರೀತಿ ಭಂಡಾಸುರನನ್ನು ವಧೆ ಮಾಡಿದ್ಲು, ವಧೆ ಮಾಡಿ ಮುಂದೆ ಅವಳು ಯಾವ ರೀತಿ ಮೆರೆತಾ ಇದ್ಲು, ಅಂದ್ರೆ ಯಾವ ರೀತಿ ವೈಭವವಾಗಿ ಕಾಣಿಸ್ತಾ ಇದ್ಲು ಅನ್ನೋದನ್ನ ವಿವರಿಸ್ತಾ ಇರ್ತಾರೆ. ಅದನ್ನ ನೋಡ್ಲಿಕ್ಕೆ ಹೋಗೋಣ ಮುಂದಿನ ಕಂತಿನಿಂದ. ನಮಸ್ಕಾರ ಗೆಳೆಯರೆ.